ಹಾಯ್ ಗಾಯ್ಸ್, ನನಗೊಂದು ಇವೆಂಟ್ ಇತ್ತು, ಅದಕ್ಕೆ ನಾನು ಹೊರಟಿದ್ದು ಗೋವಾಕ್ಕೆ. 2 ಡೇಸ್ ಆದಮೇಲೆ ಬರೋದ್ರಿಂದ ಲಗೇಜ್ ಎಲ್ಲ ಇತ್ತು, ಅದಕ್ಕೆ ನಾನು ಬೈಕನ್ನು ತಗೊಂಡೋಗಲಿಲ್ಲ, ಹೋಗ್ತಾ ಬಸ್ಸಲ್ಲೇ ಹೋದೆ. ನಾನು ರೀಚ್ ಆದೆ ಉಡುಪಿ ರೈಲ್ವೆ ಸ್ಟೇಷನ್. ಟ್ರೈನಲ್ಲಿ ಹೋಗ್ತಾ ಫುಲ್ ಎಂಜಾಯ್ಮೆಂಟ್ ಮಾಡ್ಕೊಂಡು ಹೋದ್ವಿ. ನಾವು ಗೋವಾ ರೀಚ್ ಆಗ್ತಾ ಟೈಮ್ 9 ಗಂಟೆ ಆಗಿತ್ತು. ಅಲ್ಲಿಂದ ಬಸ್ ಹತ್ತಿ ನಾವು ಸೀದಾ ಹೊರಟ್ವಿ. ಗೋವಾ ಅಂದ್ರೇ ಸ್ಪೆಷಲ್ ಇರೋದು ಡ್ರಿಂಕ್ಸ್, ಅದನ್ನು ಬೈ ಮಾಡಿ ಅಲ್ಲಿಂದ ನಾವು ಹೊರಟ್ವಿ ರೂಮ್ಗೆ. ಮತ್ತೆ ರೆಡಿಯಾಗಿ ಹೊರಟಿದ್ದು ಕ್ಲಬ್ಬಿಂಗ್ಗೆ. ಒಳಗಡೆ ಹೋಗ್ತಾನೆ ಒಂದು ಬೇರೆ ಪ್ರಪಂಚಕ್ಕೆ ಹೋದ ಫೀಲ್ ಆಯಿತು ನನಗೆ. ಕ್ಲಬ್ಬಿಂಗ್ ಮಾತ್ರ ನೆಕ್ಸ್ಟ್ ಲೆವೆಲ್ ಇತ್ತು. ಆಮೇಲೆ ನಾವು ಹೊರಟ್ವಿ ವಾಪಸ್. ಹೋಗೋ ಹೊತ್ತಿಗೆ ವಾಶ್ರೂಮ್ ಹೋಗ್ತೇನೆ, ಅಲ್ಲಿ ನನಗೆ ಇವರನ್ನು ನೋಡಿ ಶಾಕ್ ಆಯಿತು, ಇವರೇನು ಮಾಡ್ತಾ ಇದ್ದಾರೆ ಇಲ್ಲಿ ಅಂತ. ರೆಡಿಯಾಗಿ ನಾವು ಹೊರಟಿದ್ದು ಲಂಚ್ಗೆ. ಗೋವಾ ಹೋದವರೆಲ್ಲ ಈ ಬ್ರಿಡ್ಜಿದ್ದು ಫೋಟೋ ಅಥವಾ ವೀಡಿಯೋ ಎಲ್ಲರೂ ಹಾಕ್ತಾರೆ, ಯಾಕೆ ಅಂತ ಗೊತ್ತಿಲ್ಲ, ಅದಕ್ಕೆ ನಾನು ಕೂಡ ಹಾಕಿದ್ದೆ. ನಾವು ರೀಚ್ ಆದ್ವಿ ಬೀಚ್ ರೆಸ್ಟೋ ಬಾರ್ಗೆ, ಲೈಕ್ ನಾರ್ತ್ ಗೋವಲ್ಲಿರೋದು, ಪಾಮ್ಸ್ ಆ್ಯಂಡ್ ಸ್ಯಾಂಡ್ಸ್ ಅಂತ. ಚೆನ್ನಾಗಿತ್ತು ಆ್ಯಂಬಿಯನ್ಸ್ ಎಲ್ಲ, ಫುಡ್ ಕೂಡ ಚೆನ್ನಾಗಿತ್ತು. ಗೋವಾದಲ್ಲಿ ಫುಡ್ಡೆಲ್ಲ ತುಂಬಾ ಕಾಸ್ಟ್ಲಿ ಇರ್ತದೆ. ಚಿಕನ್, ಫಿಶ್ ಇದೆಲ್ಲ ಆರ್ಡ್ರ್ ಮಾಡಿದರು. ಬಿಲ್ಲೆಲ್ಲ ತುಂಬಾ ಜಾಸ್ತಿ ಬಂದಿತ್ತು, ಬಟ್ ತುಂಬ ಜನ ಇದ್ದರು, ಅದು ಶೇರ್ ಆಗಿ ಹೋಗೋದ್ರಿಂದ ಸೊ ಪರ್ ಹೆಡ್ 1000 ಆ ಥರ ಬಂದಿತ್ತು ಬಿಲ್. ಆಮೇಲೆ ರೂಮ್ಗೆ ಬಂದು ರೆಡಿಯಾಗಿ ನಾವು ಹೊರಟ್ವಿ ಇವೆಂಟ್ ಇರೋ ಲೊಕೇಶನ್ಗೆ. ಇವೆಂಟ್ ಇದ್ದಿದ್ದು ವೇವ್ ಬೀಟ್ಸ್ ಗೋವಾ ಅಂತ. ಇಲ್ಲಿ ಗ್ರೂಪ್ ಡ್ಯಾನ್ಸ್ ಕಾಂಪಿಟೇಷನ್, ಸೋಲೋ ಡ್ಯಾನ್ಸ್ ಕಾಂಪಿಟೇಷನ್, ಅಲ್ಲೊಂದು ಇವೆಂಟ್ಸ್ ಎಲ್ಲ ಇರ್ತದೆ, ಲೈಕ್ DJs ಇಟ್ಸ್ ಆ್ಯಂಡ್ ಆಲ್. ನಾವು ರೀಚ್ ಆದ್ವಿ ಡ್ಯಾನ್ಸ್ ನಡೀತಾ ಇರೋ ಆಡಿಟೋರಿಯಮ್ಗೆ. ಇದು ಆಡಿಷನ್ ರೌಂಡ್, ಇದರಲ್ಲಿ ಸೆಲೆಕ್ಟ್ ಆದರೆ ಮಾತ್ರ ನೆಕ್ಸ್ಟ್ ರೌಂಡ್ ಮಾಡಲಿಕ್ಕೆ ಇರ್ತದೆ. ಕಾಸ್ಟ್ಯೂಮ್ ಎಲ್ಲ ಹಾಕಿ ನಾನು ರೆಡಿ ಆದೆ. ನಮ್ಮದು A ಮತ್ತು B ಟೀಮ್ ಇತ್ತು. ಆಡಿಷನ್ ರೌಂಡಲ್ಲಿ A ಟೀಮ್ ಮಾತ್ರ ಸೆಲೆಕ್ಟ್ ಆಯಿತು. ಆಮೇಲೆ ನೆಕ್ಸ್ಟ್ ಡೇ ಮಾರ್ನಿಂಗ್ ರೆಡಿಯಾಗಿ ಹೊರಟ್ವಿ ಫೈನಲ್ಸ್ ನೋಡಲಿಕ್ಕೆ. ನಮ್ಮದು ಟೀಮ್ ಸೆಲೆಕ್ಟ್ ಆಗಲಿಲ್ಲ, ಬಟ್ ನಮ್ಮದು A ಟೀಮ್ ಸೆಲೆಕ್ಟ್ ಆಗಿತ್ತು, ಅದಕ್ಕೆ ನಾವು ಹೊರಟ್ವಿ. ಲಾಸ್ಟ್ 2 ಇಯರ್ಸಿಂದ ನಮ್ಮದು A ಟೀಮ್ ಫಸ್ಟ್ ಮತ್ತು B ಟೀಮ್ ಸೆಕೆಂಡ್ ಬರ್ತಾಯಿತ್ತು. ಬಟ್ ಈ ಸರ್ತಿ ಮಾತ್ರ ನಾನು ಈ ಸ್ಟೇಜ್ನ ತುಂಬಾ ಮಿಸ್ ಮಾಡ್ಕೊಳ್ತಾ ಇದ್ದೇನೆ, ಬಿಕಾಸ್ ನಾನು ಪರ್ಫಾರ್ಮ್ ಮಾಡಿದ್ದು B ಟೀಮಲ್ಲಿ, ಬಟ್ ನಮ್ಮದು A ಟೀಮ್ ಸೆಕೆಂಡ್ ಪ್ರೈಸ್ ಸಿಕ್ತು. ಸೆಕೆಂಡ್ ಪ್ಲೇಸ್ ಸಿಕ್ಕಿದ ಖುಷಿಗೆ ನಾನು ಕೂಡ ಒಂದು ಫ್ಲಿಪ್ ಹೊಡೆದೆ. ಅಲ್ಲಿಂದ ಮತ್ತೆ ನಾವು ಹೊರಟಿದ್ದು ಲಂಚ್ಗೆ. ಇಲ್ಲಿ ಸಹ ಸೇಮ್, ಫುಡ್ಡೆಲ್ಲ ತುಂಬಾ ಎಕ್ಸ್ಪೆನ್ಸಿವ್ ಆಗಿತ್ತು. ಅಲ್ಲಿಂದ ಮತ್ತೆ ಹೊರಟ್ವಿ ವಾಪಸ್ ರೂಮ್ಗೆ. ಫೈರ್ ಕ್ಯಾಂಪ್ ಎಲ್ಲ ಹಾಕಿ ಸ್ವಲ್ಪ ಹೊತ್ತು ಎಂಜಾಯ್ ಮಾಡಿ ಅಲ್ಲಿಂದ ಮತ್ತೆ ರೆಡಿಯಾಗಿ ಹೊರಟಿದ್ದು ರೈಲ್ವೆ ಸ್ಟೇಷನ್. ಸ್ವಲ್ಪ ಹೊತ್ತಲ್ಲಿ ಟ್ರೈನ್ ಕೂಡ ಬಂತು. ಆಮೇಲೆ ಅಲ್ಲಿಂದ ನಾವು ಹೊರಟಿದ್ದು ಉಡುಪಿಗೆ. ಉಡುಪಿ ರೀಚ್ ಆಗ್ತಾ ಬೆಳಿಗ್ಗೆ 6 ಗಂಟೆ ಆಗಿತ್ತು. ಆಮೇಲೆ ನಾನು ಬಸ್ ಹತ್ತಿ ಹೊರಟೆ ಮನೆಗೆ. ಇಲ್ಲಿಗೆ ಗೋವಾ ವ್ಲಾಗನ್ನು ಎಂಡ್ ಮಾಡ್ತಾ ಇದ್ದೇನೆ. ಸ್ಟೇ ಸೇಫ್ ಗಾಯ್ಸ್. Thank you for watching.